ಇವರಿಗೆ ಇಲ್ಲಿ ಏನಾಗಿದೆ ಅಂದರೆ ಮಿಸ್ಗೈಡ್ ಮಾಡಿದ್ದಾರೆ. ಅವರು ನನ್ನ ಬಗ್ಗೆ ಯಾವುದೇ ಥರದ ಒಂದು ಇದು ಇರಲಿಲ್ಲ, ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು. ಹಾಗಾಗಿ ಏನಾಯಿತು ಅಂತಂದರೆ, ನಾವು ಹಿಂದೆ ಇಲ್ಲಿ ನನ್ನ ಚುನಾವಣೆ ನಡೆದ ನಂತರ MP ಚುನಾವಣೆ ನಡೀತು. MP ಚುನಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ MP ನಲ್ಲಿ ಇವತ್ತು ಚಿಂತಾಮಣಿನಲ್ಲೂ ಕೂಡ 7,000 ಅಲ್ಲಿ ಹಿಂದೆ ಬಂದಿದ್ದರೂ ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ನಮ್ಮ ಶಿಡ್ಲಘಟ್ಟ ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕ್ಕಲ್ಲಿ ಕಂಪೇರ್ ಮಾಡಿದ್ರೆ ಶಿಡ್ಲಘಟ್ಟನೇ ಅತಿ ಹೆಚ್ಚು ಓಟ್ ಕೊಡೋದ್ರ ಮುಖಾಂತರ ಇವತ್ತು ಏನು ನಾವು ಕಾಪಾಡ್ಕೊಂಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನು, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಏನಾಗಿದೆ, ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಯಾರೋ ಕೂಡ ಮಿಸ್ಗೈಡ್ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಬಗ್ಗೆ ಯಾವುದೇ ಥರದ ಒಂದು ಅವ್ರಿಗೆ ಇದು ಬೇಜಾರು ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೇನಾಗ್ತಿತ್ತು, ಸುಮ್ಮನೆ ಹೋಗೋದು ಹೇಳೋದು. ಈಗ ಏನಾಗುತ್ತೆ, ನನ್ನ ಕರ್ತವ್ಯ ಈಗಾಗಲೇ ನಮ್ಮ KPCCಯಿಂದ ಉಸ್ತುವಾರಿಗಳು ಬಂದಿದ್ದು ಅಂತವ್ರು ಅವರು ಕೂಡ ತಿಳಿಸ್ತಿದ್ರು. ನಮ್ಮ DK ಶಿವಕುಮಾರ್ ಅನ್ನೋರು 100 ಸಾರಿ ಹೇಳಿರ್ತಾರೆ, ನಮ್ಮ ಪಕ್ಷದ ಅಧ್ಯಕ್ಷರು. ಕಾಂಗ್ರೆಸ್ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಏನಪ್ಪ ಅಂತಂದರೆ, ಈಗ ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಇರಲಿ, MLA ಇರಲಿ, ನಮ್ಮ ಪಕ್ಷಕ್ಕೆ ಇಬ್ಬರು ಒಂದೇ. ಯಾವುದೇ ಒಂದು ಕೆಲಸಗಳು ಅಲ್ಲಿ ಆಗಬೇಕು ಅಂತಂದರೆ ನಮ್ಮ ಪಕ್ಷದಿಂದ ಆ ಒಂದು ಅಭ್ಯರ್ಥಿಯ ಮುಖಾಂತರ ನಡೆಯೋದು ಒಂದು ಸಿದ್ಧಾಂತ, ಒಂದು ಪಕ್ಷದಲ್ಲಿರುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಮ್ಮ ಅಧ್ಯಕ್ಷರು ಅದನ್ನು ಡೈರೆಕ್ಷನ್ಸ್ ಕೊಟ್ಟಿರೋ ಅದನ್ನು ಪಾಲನೆ ಮಾಡಬೇಕಾಗಿರೋಂಥದ್ದು. ಅದನ್ನು ನಾನು ಪಾಲನೆ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾರ್ಯಕರ್ತರುಗಳು ತೊಂದರೆ ಅಂತಂದಾಗ ನಾನು ಅಲ್ಲಿ ಧಾವಿಸ್ತೀನಿ. ಆ ಕೆಲಸನ ಏನೇ ಇರಲಿ ಅಟೆಂಡ್ ಮಾಡೋಂಥ ಕೆಲಸ ಮಾಡ್ತಿದ್ದೀನಿ. ಅದನ್ನು ಏನಾಯಿತು, ಹೋಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಮಿಸ್ಗೈಡ್ ಮಾಡಿದ್ರು. ಏನಂತ, ಅಣ್ಣ ನಿಮ್ಮನ್ನು ಬಿಟ್ಟು ಏನೋ ಮಾಡ್ತಿದ್ದಾರೆ ಅದು ಇದು ಅನ್ನೋ ಅಂತ ಮಿಸ್ಗೈಡ್ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಿರೋದು, ಅವ್ರು ಮಾಡೋಂಥ ಕೆಲಸನ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು ಹೆಚ್ಚಿನ, ಯಾಕಂದರೆ ಅವರು ರಾಜ್ಯದ ಮಂತ್ರಿಗಳು, ರಾಜ್ಯದ ಕೆಲಸಗಳು ಜಾಸ್ತಿ ಇರ್ತದೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದಕ್ಕೆ ಮೀಸಲಾಗಿರೋಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನನ್ನ ಕ್ಷೇತ್ರ, ಯಾಕಂದರೆ ನಾನು 2023ರಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ. ನಮ್ಮ KPCC ಅಧ್ಯಕ್ಷರ ಮಾರ್ಗದರ್ಶನದಂತೆ ನನ್ನ ಕ್ಷೇತ್ರದ ಕಾರ್ಯಕರ್ತರುಗಳು, ಮುಖಂಡರುಗಳ ತೊಂದರೆ ನಿಭಾಯಿಸೋದು ನನ್ನ ಕರ್ತವ್ಯ. ಯಾಕಂದರೆ ನನಗೆ ಓಟ್ ಹಾಕಿದ್ದಾರೆ, ಇರಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಎಷ್ಟೇ ಓಟ್ ತೆಗೆದಿರ್ಬೋದು, ಅವರ ಕಷ್ಟಕ್ಕೆ ನಿಲ್ಲಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮಾಡ್ತಾಯಿದ್ದೀನಿ. ಯಾವುದೇ ಒಂದು ನಾಮಿನಿಗಳ ವಿಚಾರ ಬಂದಾಗ ಡೈರಿ ಚುನಾವಣೆಗಳು ನಡೀತು, 103 ಡೈರಿ ಚುನಾವಣೆಗಳು ಮಾಡಿಸಿದ್ದೀನಿ. ಚುನಾವಣೆಗಳಿಗೆ ನಾಮಿನಿಗಳು ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಅತಿ ಹೆಚ್ಚಿನ ಡೈರಿಗಳು ಗೆಲ್ಲುವಂತೆಯೂ ಮಾಡ್ಕೊಂಬಂದಿದ್ದೀವಿ. ಅದಕ್ಕೂ ಸಹಕಾರ ಇದೆ. ಅವ್ರಿಗೆ ಯಾರೋ ಹೋಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿರ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ದೊಡ್ಡ ಪಕ್ಷ ಇದು, ಏನೇ ಒಂದು ಸಣ್ಣ ಪುಟ್ಟ ತೊಡಕುಗಳಿದ್ದರೂ ಕೂಡ ನಾವೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ಕೋತೀವಿ.